ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅಶ್ವಮಂದಿರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ಗುರುವಿನ ವರ್ತನೆ ಯಾವಾಗಲೂ ನಿಗೂಢವಾಗಿರುತ್ತೆ, ಬಹಳ ಅರ್ಥ ಬಾಹುಲ್ಯಗಳಿಂದ ಕೂಡಿರುತ್ತೆ. ಒಬ್ಬ ಗುರುವನ್ನ ಅರ್ಥ ಮಾಡಿಕೊಳ್ಳುವುದು ಅಷ್ಟು ಸುಲಭವಲ್ಲ. ದತ್ತಾತ್ರೇಯರು ಶಿಷ್ಯರಿಗೆ ಮಾಡಿದ ಪರೀಕ್ಷೆಯ ಕಥೆಯ ಮುಖಾಂತರವಾಗಿ ಇದರ ಅರ್ಥವನ್ನ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಅತ್ರಿಯ ಪುತ್ರನಾದ ಶ್ರೀ ದತ್ತಾತ್ರೇಯನು ಜ್ಞಾನಿಯಾಗಿದ್ದಾನೆ ಅಂತ ಜನರು ಗುರುತಿಸ್ತಾರೆ. ಹಲವು ಪ್ರದೇಶಗಳಿಂದ ಮುನಿಪುತ್ರರು ಜ್ಞಾನ ಪ್ರಾಪ್ತಿಗಾಗಿ ಶ್ರೀ ದತ್ತನಲ್ಲಿಗೆ ಬರಲು ಆರಂಭಿಸ್ತಾರೆ. ಹೀಗೆ ಬಂದ ತನ್ನ ಶಿಷ್ಯರಾದವರನ್ನ ಪರೀಕ್ಷೆ ಮಾಡಬೇಕೆಂಬ ಸಂಕಲ್ಪದಿಂದ ಒಮ್ಮೆ ಶ್ರೀದತ್ತನು ಒಂದು ನೀರಿನ ಪ್ರವಾಹದಲ್ಲಿ ಜಿಗಿದು ಮುಳುಗಿ ಕುಳಿತುಕೊಂಡಿರ್ತಾನೆ. ಅದನ್ನು ಕಂಡ ಅನೇಕ ಮುನಿಪುತ್ರರು ಇನ್ನು ನಮ್ಮ ಗುರುವು ಬರಲಾರನೆಂದು ಭಾವಿಸಿ ತಮ್ಮ ತಮ್ಮ ಮನೆಗೆ ಹೊರಟು ಹೋಗ್ತಾರೆ. ಕೆಲವರು ತಮ್ಮ ಗುರುವು ಬರುವನೆಂಬ ದೃಢ ನಂಬಿಕೆಯಿಂದ ಅಲ್ಲಿಯೇ ಕಾದು ಕುಳಿತಿರ್ತಾರೆ. ಆಗ ಶ್ರೀದತ್ತನು ಅವರನ್ನ ಮತ್ತೆ ಪರೀಕ್ಷಿಸಲು ಹೊಸ ಲೀಲೆಯನ್ನ ಹೇಳಿತಾನೆ. ಶ್ರೀದತ್ತನು ನೀರಿನಿಂದ ಹೊರಬರುವಾಗ ತನ್ನ ಯೋಗ ಮಾಯೆಯನ್ನ ಸುಂದರವಾದ ಸ್ತ್ರೀಯನ್ನಾಗಿ ಮಾಡಿಕೊಂಡು ಅವಳೊಂದಿಗೆ ಬರ್ತಾನೆ. ಅವಳನ್ನು ತೊಡೆಯ ಮೇಲೆ ಕೂರಿಸಿಕೊಂಡು ಅವಳೊಂದಿಗೆ ನಾನಾ ವಿಧವಾದ ಶೃಂಗಾರ ಕ್ರೀಡೆಗಳನ್ನ ಮಾಡ್ತಾನೆ. ಯೋಗ ಮಾಯೆಯು ಕೈಯಲ್ಲಿ ವಾದ್ಯವನ್ನ ಹಿಡಿದು ಅದನ್ನ ನುಡಿಸುತ್ತಿರ್ತಾಳೆ. ಶ್ರೀದತ್ತನ ವಿಚಿತ್ರವಾದ ಈ ನಿಲುವನ್ನ ಕಂಡು ತಮ್ಮ ಗುರುವು ಸ್ತ್ರೀ ಸಂಪರ್ಕದಿಂದ ಭ್ರಷ್ಟನಾದನು. ಶಿಷ್ಯರಾದವರೆಲ್ಲರೂ ಕೂಡ ಹೊರಟು ಹೋಗ್ತಾರೆ. ಯಾವ ಶಿಷ್ಯರು ಶ್ರೀದತ್ತನು ಪೂರ್ಣ ಬ್ರಹ್ಮನೆಂದು ಅರಿತಿರ್ತಾರೋ ಅವರು ಮಾತ್ರ ಅವನ ಸೇವೆಯಲ್ಲಿ ನಿರತರಾಗಿರ್ತಾರೆ. ಕರ್ಮ ಬಂಧನದಿಂದ ಮುಕ್ತರಾಗಿ ಪೂರ್ಣತ್ವವನ್ನ ಹೊಂದಿರುವವರು ಧರ್ಮ ಬಾಹ್ಯ ಆಚರಣೆಗಳನ್ನ ಮಾಡಿದ್ರೂ ಅವರಿಗೆ ಅದರ ದೋಷವು ತಗಲಲ್ಲ. ಇದು ಅಗ್ನಿಯು ಸಿಕ್ಕಿದ್ದನ್ನೆಲ್ಲ ಭಕ್ಷಣ ಮಾಡಿದ್ರೂ ನಿರ್ದುಷ್ಟವಾಗಿಯೇ ಇರುವಂತೆ. ಶ್ರೀದತ್ತನನ್ನು ಅರಿತು ಅವನನ್ನು ಸೇವಿಸಿದವರು ಧನ್ಯರಾಗಿ ಕೃತಾರ್ಥರಾಗಿ ಜನ್ಮವನ್ನ ಸಾರ್ಥಕಗೊಳಿಸಿಕೊಂಡರು. ಅಂತಹ ಶಿಷ್ಯೋತ್ತಮರಲ್ಲಿ ಕಾರ್ತವೀರ್ಯನಾರ್ಜುನನು ಕೂಡ ಪ್ರಸಿದ್ಧನಾಗಿರ್ತಾನೆ. ಅವನು ಇದೆಲ್ಲ ಶ್ರೀದತ್ತನ ಲೀಲೆ ಎಂದು ತಿಳಿದು ಆತನ ನಿರಂತರ ಸೇವೆಯಿಂದ ಉದ್ಧಾರವಾದವನು. ಬ್ರಹ್ಮ ಜ್ಞಾನವನ್ನ ಪಡೆದು ಮುಕ್ತನಾದ ಗುರುವಿಗೆ ಯಾವ ಕೃತ್ಯದಿಂದಲೂ ದೋಷಬಾರದು. ಜಗತ್ತಿನ ಕಣ್ಣಿಗೆ ದೋಷದಂತೆ ಕಾಣುವ ಅವನ ಕೃತ್ಯಗಳು ಯಾವುದೋ ಅವನ ಲೀಲೆಯಾಗಿದ್ದಿರಬಹುದು. ಆದ್ದರಿಂದ ಜ್ಞಾನಿಯನ್ನ ಅರ್ಥ ಮಾಡಿಕೊಳ್ಳಬೇಕಾದ್ರೆ ಬಹು ಎಚ್ಚರಿಕೆಯಿಂದ ಅರ್ಥ ಮಾಡಿಕೊಳ್ಬೇಕು. ಇನ್ನು ತಾನು ಜ್ಞಾನಿ ಎಂದು ಸುಳ್ಳು ಹೇಳಿಕೊಂಡು ಬೇಡದ ಆಚಾರವನ್ನೆಲ್ಲ ಮಾಡುತ್ತಿರುವ ಪಾಂಕಡಿಗಳಿಂದಲೂ ಎಚ್ಚರವಾಗಿರಬೇಕು. ಆದರೆ ಗುರುವಾದವನನ್ನ ಬಹು ಎಚ್ಚರಿಕೆಯಿಂದ ಅರಿತುಕೊಳ್ಳಬೇಕು. ಗುರುವಿನ ವರ್ತನೆ ನಿಗೂಢವಾಗಿರುತ್ತೆ ಮತ್ತು ಬಹು ಅರ್ಥ ಬಾಹುಲ್ಯಗಳಿಂದ ಕೂಡಿರುತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ, ಇದು ಅಶ್ವಮಂದಿರ ಡಿಜಿಟಲ್.